So today is gonna be very tough for us. ಇಲ್ಲಿಂದ ಶುರು ಗುರು ಶುರು ಬರ್ರೋ ಯಾರಾನ ಒಬ್ರು ಹಿಂದಕ್ಲೇ ಯಾರು ಹೋಗಲ್ಲ ಇಲ್ಲಾಂದ್ರೆ ಆ ಗಾಡಿ ಪ್ರಾಣ ತೆಗಿತಾವನೆ. ನಿಮ್ಗೆ ಅಲ್ಲಿ 2 ಅವರ್ ತೋರಿಸ್ತಾ ಇದ್ರೆ ಒಂದ್ 5 ಅವರ್ ಆಗುತ್ತೆ ಅಂತ ಅನ್ಕೊಳ್ಳಿ. 1 ಇಯರ್ ಅಲ್ಲಿ ಆಗೋ ಡ್ಯಾಮೇಜ್ ಒಂದ್ ಟ್ರಿಪ್ ಅಲ್ಲಿ ಆಗ್ಬಿಡುತ್ತೆ. ಓ ಚಂದ್ರ ತಾಲು ನೋಡ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು. ಶೇಟ್ ಏನ್ ಗುರು ಇದು, ಇವ್ನು ನೋಡಿ ಫುಲ್ ಟಚ್ಚೇ ಮಾಡಿಸ್ಬಿಟ್ಟಿದ್ದಾನಲ್ಲಿ ಸ್ಕಾರ್ಪಿಯೋದು. ಇವ್ನಿಗೆ ಹಿಂದೆ ಹೋಗು ಅಂತ ಹೇಳ್ತಾವ್ರೆ, ನಾನು ಹೋಗ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಕರ್ನಾಟಕ. ನಿನ್ನೆ ಸ್ಟೇ ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು. ಸೊ ಇದು ಜೂನು ಸೀಸನ್ ಸ್ಟಾರ್ಟ್ ಆಗೋಯ್ತಲ್ಲ, 2 ವೀಕ್ಸ್ ಆಗೋಯ್ತು ಇವಾಗ ಸೀಸನ್ ಸ್ಟಾರ್ಟ್ ಆಗಿ. ಎಲ್ಲ ಫುಲ್ ಓಪನ್ ಆಗಿ ಸರ್ಕ್ಯೂಟ್ಗಳು ಎಲ್ಲ ಕಡೆ ಓಪನ್ ಇದೆ ಈಗ. ಇರೋ ಬರೋರು ಎಲ್ಲರೂ ಇಲ್ಲೇ ಅವರೇ, ಎಲ್ಲ ಬಂದ್ಬಿಟ್ಟವ್ರೆ ನಾರ್ತ್ಗೆ. ಹಂಗಾಗಿ ಇಲ್ಲಿ ಸ್ಟೇ ಸಾಯಂಕಾಲದ ಆದಮೇಲೆ ಸ್ಟೇ ಸಿಕ್ಕೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆದರೂ ಹೆಂಗೋ ಲಕ್ಕಿಲಿ ನಮಗೆ ಸ್ವಲ್ಪ ಸಿಕ್ತು. ನಿನ್ನೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಇಷ್ಟೇ, ಅದಕ್ಕೋಸ್ಕರ ಖಾಲಿ ಇತ್ತೇನೋ ಗೊತ್ತಿಲ್ಲ. ಬಟ್ ಆಮೇಲೆ ಸರಿ ಆಯಿತು, ಇದರಲ್ಲೇ ಇದು ಬಿಡೋಣ ಅಂದ್ಬಿಟ್ಟು ಸ್ಟೇನಲ್ಲಿ ಇದ್ದೀವಿ. ಜಿಸ್ಪಾ ಅಲ್ಲ, ಸಿಸ್ಸು ಇದು ಸಿಸ್ಸು. ಆ್ಯಂಡ್ ಸ್ಟೇನಲ್ಲೇ ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಮಳೆ ಅಂದರೆ ಮಳೆ ಗುರು, ನಿನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ. ನೋಡಿ ಇವಾಗಲೂ ಮಳೆ ಸುರಿತಾನೆ ಇದೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು ನೀರು. ಜಿಮ್ನಿ ಅಲ್ಲಿ ನಿಂತಿದೆ. ಸೊ ಟುಡೇ ಇಸ್ ಗೋನ್ ಬಿ ವೆರಿ ಟಫ್ ಫಾರ್ ಅಸ್. ಯಾಕಂದರೆ ಇವತ್ತು ಸಿಸ್ಸುವಿಂದ ಜಿಸ್ಪಾಗೆ ಹೊರಟಿದ್ದೀವಿ. ಸ್ಪಿಟಿ ಸರ್ಕ್ಯೂಟ್ ಇವತ್ತು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು. ಇವತ್ತು ಸ್ಪಿಟಿ ಸರ್ಕ್ಯೂಟ್ ಎಂಟ್ರ್ ಆಗ್ತೀವಿ. ಚಂದ್ರತಾಲ್ ಲೇಕ್ ಮೂಲಕ ಕಾಜಾ ಕಡೆ ಹೊರಟಿದ್ದೀವಿ. ಚಂದ್ರತಾಲ್ ಲೇಕಲ್ಲಿ ಸ್ಟೇ ನಮ್ಮ ಲಕ್ಕಿಗೆ ಏನಾದರೂ ಸಿಕ್ಕಲ್ಲ, 100% ಅದು ಸಿಕ್ಕಲ್ಲ, ನಮಗೆ ಗೊತ್ತು. ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಕಾಜಾಗೆ ಹೋಗ್ಬೇಕಾಗತ್ತೆ. ಸೊ ಮ್ಯಾಪಲ್ಲಿ ಗೂಗಲ್ ಮ್ಯಾಪ್ಸ್ ತೋರಿಸೋದು ಕಾಜಾಗೆ 4 ಅವರ್ಸು ಇಲ್ಲಿಂದ, ಬಟ್ ಅದು 8 ಅವರ್ ಮೇಲೆ ಆಗುತ್ತಂತೆ. ಎಲ್ಲರೂ ಅದೇ ಹೇಳ್ತಾರೆ. ಯಾಕಂದರೆ ರೋಡು ಅಷ್ಟು ಸಿಕ್ಕಾಪಟ್ಟೆ ಟಫ್ ಇದೆ, ಟೆರೈನ್ ರೋಡೇ ಇಲ್ಲ. ಆ್ಯಂಡ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಲಾಸ್ಟ್ 2 ಡೇಸ್, ನಿನ್ನೆ ಮಳೆ ಬಂತು, ಮೊನ್ನೆನೂ ಮಳೆ ಬಂತು ಆ್ಯಕ್ಚುಲಿ ಈ ಕಡೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಸೊ ವಾಟರ್ ಕ್ರಾಸಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೈ ಇದೆ, ನೀರು ಜಾಸ್ತಿ ಇರೋದ್ರಿಂದ ಎಲ್ಲ ಅದರ್ಕೋತವ್ರಂತೆ ಬೈಕ್ಸ್ ಅವರೆಲ್ಲ. ಸೊ ನಮಗೆ ಅಷ್ಟೊಂದು ಚಾಲೆಂಜ್ ಆಗಬಾರ್ದು, ಬಟ್ ಆದರೂ ಕಷ್ಟ ಅಂತೂ ಇದ್ದೇ ಇರುತ್ತೆ. ಸೊ ನೋಡೋಣ. ನೋಡಿ ಇನ್ನೂ ಮಳೆ ಬಿಟ್ಟಿಲ್ಲ, ಬೆಳಗ್ಗೆ 7 ಗಂಟೆ ಈಗ. ಐ ಥಿಂಕ್ ಇಟ್ಸ್ ಕ್ಯಾನ್ ಬಿ ವೆರಿ ಟಫ್ ಫಾರ್ ಅಸ್ ಟುಡೇ. ಸೊ ನೋಡೋಣ ಹೌ ಇಟ್ ಗೋಸ್. ಟ್ರಾಫಿಕ್ ನೋಡಿ ಡಾರ್ಲಿಂಗ್ಸ್. ಸೊ ಇಲ್ಲಿ ಕೋಕ್ಸಾರ್ ಹತ್ರ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟ್ಗೆ ಮೋಸ್ಟ್ಲಿ ನಿಂತವ್ರೆ. ನಿನ್ನೆ ಚೆಕ್ ಪೋಸ್ಟ್ ಇಲ್ಲಿ ಬಿಡ್ತಾ ಇರಲಿಲ್ಲ. ನಾವು ರಾತ್ರಿ ಇಲ್ಲೂ ಬಂದ್ವಿ ಸ್ಟೇ ಮಾಡೋಕ್ಕೆ. ಆಮೇಲೆ ಕೋಕ್ಸಾರಲ್ಲೇ ಅಡ್ಡ ಹಾಕ್ಬಿಟ್ಟು ವಾಪಸ್ ಹೋಗ್ರಿ, ಇಲ್ಲಿ ಸ್ಟೇ ಸಿಗಲ್ಲ, ವಾಪಸ್ಸು ನೀವು ಸಿಸ್ಸುನಲ್ಲೇ ಉಳ್ಕೊಂಬಿಡಿ ಅಂತ ಅವರೇ ಕಳಿಸಿದ್ರು. ಸೊ ಅಟ್ ದಿಸ್ ಪಾಯಿಂಟ್ ಇಲ್ಲಿಂದ ನಮಗೆ ಫುಲ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ನೋ ಇಸ್ ದೇ ಆರ್ ಅಲೋವಿಂಗ್ ಆರ್ ನಾಟ್. ಅಲೋ ಮಾಡ್ತಾ ಇರಬೇಕು, ಮೋಸ್ಟ್ಲಿ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು ಅವರೇನೆ, ಪೊಲೀಸವರು. ವೆದರ್ ಬೇರೆ ಸಿಕ್ಕಾಪಟ್ಟೆ ಖರಾಬ್ ಇದೆಯಲ್ಲ, ಸೊ ಪ್ರಾಬಬ್ಲಿ ಕೇಪಬಲ್ ಆಫ್ ರೋಡರ್ಸಿಗೆ ಮಾತ್ರನೇ ಅಲೋ ಮಾಡ್ತಾರೆ ಅನ್ಸುತ್ತೆ. ಏನೋ ಮಚ್ಚ ಬ್ರಿಡ್ಜ್ ಹಿಂಗಲ್ಲಿ ಆಡ್ತೈತಿದ್ದು. ಒಳ್ಳೆ ಸೋಫಾ ಥರ ಆಡ್ತೈತೆ. ನಾವು ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಈಗ. ಹೆವಿ ಮಳೆ ಹೊಡಿತೈತೆ ಗುರು ಬೆಳಗ್ಗೆಯಿಂದ. ಈ ವೆದರಲ್ಲಿ ಶೂಟ್ ಮಾಡೋದು ಕಷ್ಟ. ಡ್ರೈವ್ಗೆ ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ, ಶೂಟ್ ಮಾಡೋಕ್ಕೆ ಹೆವಿ ತಲೆನೋವು. ಚೆಕ್ ಪೋಸ್ಟ್ ಎಲ್ಲ ದಾಟಿ ಕೋಕ್ಸಾರಲ್ಲಿ ಕ್ವಿಕ್ಕಾಗಿ ಒಂದು ಬ್ರೇಕ್ಫಾಸ್ಟ್ ಹಾಕೋತಾ ಇದ್ದೀವಿ. ಯಾಕಂದರೆ ನೆಕ್ಸ್ಟ್ ಕಾಜಾವರೆಗೂ ಇಲ್ಲ. ಕಾಜಾ ಈಸ್ ಅನದರ್ 8 to 9 hours ಫ್ರಮ್ ಹಿಯರ್. ನಮಗಿನ್ನ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಸೊ ಚೋಲೆ ಬ್ರೆಡ್ಡು, ಆಮ್ಲೆಟು ಎಲ್ಲ ಮಾಡ್ತಾವ್ರೆ ಇಲ್ಲಿ. ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು, ನೆಕ್ಸ್ಟ್ ಲೆವೆಲ್. ನಮ್ಮ ಥರ ಆಫ್ ರೋಡರ್ಸ್ಗಂತೂ ಹೇಳ್ಬಾರ್ಸಿದ ವೆದರು ಹೆವಿ ಚಾಲೆಂಜಿಂಗ್ ಇದೆ. ಸ್ವಲ್ಪ ಶೂಟ್ಗೆ ಸಾಥ್ ಕೊಟ್ಬಿಟ್ರೆ ಸಾಕು. ನನಗೇನಿಲ್ಲ, ಇಷ್ಟು ಮಳೆ ಇದ್ದರೆ ಸಾಕು, ಜಾಸ್ತಿ ಹೊಡಿತಾ ಇದ್ದರೆ ಕಷ್ಟ ಆಗ್ಬಿಡುತ್ತೆ. ಸೊ ಡಾರ್ಲಿಂಗ್ಸ್ ನೋಡಿ, ಇದೇ ಡಿವಿಯೇಷನ್ ಪಾಯಿಂಟು. ಸೊ ಅಲ್ಲಿ ಮೇಲೆ ಟಾರ್ಮ್ಯಾಕ್ ಏನು ಕಾಣಿಸ್ತಿದೆ, ಅದು ರೊಟಾಂಗ್ ಪಾಸ್ಗೆ, ಅದಕ್ಕೆ ಪರ್ಮಿಟ್ ಬೇಕು. ನಾವು ಕಾಜಾಗೆ ಹೋಗೋದು ಲೆಫ್ಟು. ನೋಡಿ ರೋಡೇ ಇಲ್ಲ, ಇಲ್ಲಿಂದ ಶುರು ನಮಗೆ ಆಫ್ ರೋಡು, ರೋಡ್ ಇಲ್ಲ. ನೋಡಿ ಇಲ್ಲಿ ಚೆಕ್ ಪೋಸ್ಟ್ ಇದೆ. ನಮ್ಮ ಸುಬೋಧ ಹೋಗಿ ಎಂಟ್ರಿ ಮಾಡಿಸ್ತಾವನೆ. ಸೊ ಇಲ್ಲಿಗೆ ಪರ್ಮಿಟ್ ಏನು ಬೇಕಾಗಿಲ್ಲ, ಕಾಜಾಗೆ ಹೋಗೋ ಕಡೆ. ರೊತಾಂಗ್ಗೆ ಪರ್ಮಿಟ್ ಬೇಕು, ಪರ್ಮಿಟ್ ಇಲ್ಲ ಅಂದರೆ ವಾಪಸ್ ಕಳಿಸ್ತಾರೆ.
ಇಲ್ಲಿಂದ ಶುರು ಗುರು ಶುರು. ತಲೆಂಗ್ಸಿ ಆಫ್ ರೋಡ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ಮತ್ತೆ ಆ ಕಡೆ ತೋರ್ಸೋ ಹೆಂಗಿದೆ ಅಂತ. ಆ ಟರೈನ್ ನೋಡಿ, ಆ ಟರೈನ್ ಏನು ಸಖತ್ತಾಗಿದೆ. ಮೋಸ್ಟ್ಲಿ ಇಲ್ಲಿ ವಾಟರ್ ಕ್ರಾಸಿಂಗ್ ಇದೆಯಾ ಅಂತ. ಫುಲ್ ಕೆಸರಿದೆ ಮಚ್ಚ. ಬೈಕ್ ಅವರೆಲ್ಲ ಸ್ಟಕ್ ಆಗ್ಬಿಟ್ಟಾರೆ ಅದಕ್ಕೆ ಪಾಪ. ನೋಡಿ ಎಲ್ಲ BMW ಗ್ಯಾಂಗ್ ಇದು, ತೆಲಂಗಾಣ ಬಾಯ್ಸು. ಫುಲ್ಲು ತೆಲಂಗಾಣದಿಂದ ಬಂದವರೇ ಅನ್ಸುತ್ತೆ. ಎಲ್ಲ ಬರೀ GS 950 GS 1300 GS ಇಲ್ಲಿದೆ. ಒಂದು ಪ್ಯಾಂಟ್ ನೋಡಿ ಬ್ರೋ ಫುಲ್. ಆಯ್ತಮ್ಮ, ಸ್ಲೋಗೆ ಹೋಗ್ತೀವಿ, ಟೆನ್ಷನ್ನೇ ಬೇಡ. ಬಿದ್ದೋಗ್ಬಿಟ್ಟವನು ಒಂಚ ಅವನು ಬಿದ್ದುಬಿಟ್ಟವನೆ ಅದಕ್ಕೆ. ಏನಿದೆ ಬ್ರೋ ಫುಲ್ ಕೆಸರು ಮಚ್ಚ. ಲೋ ನಮ್ಮ ಸಂಸದ ಉಡುಪೆ ಏನೂ ಇಲ್ವೋ ಇದ್ರ ಮುಂದೆ. ಲೋ ಇಲ್ಲೆಲ್ಲ ಆಗಿ ಬಂದ್ಬಿಟ್ರೆ ಬಾಯ್ಸು ಅಕ್ಕನ ಹಬ್ಬ ಮಾಡಾಕ್ಬಿಡ್ತಾರೆ. ಸಕ್ಕದಾಗಿದೆಲ್ಲ. ಮಳೆ ಬಂದಿರೋದಕ್ಕೆ ಬ್ರೋ. ಮಳೆ ಬಂದಿರೋದಕ್ಕೆ ಇಷ್ಟು ಚಾಲೆಂಜ್ ಆಗಿರೋದು ನಮ್ಗೆ. ಇನ್ನೂ ಬರ್ತಾನೆ ಇದೆ. ಇವ್ರನ್ನ ಪಾಪ ಮೇಲೆ ಹತ್ಸೋರು ನಮ್ಮ ಗಾಡಿಗಳನ್ನೆಲ್ಲ ಹೆಂಗ್ ಹತ್ಸಿದ್ರು ಪಾಪ ಇಲ್ಲಿ. ಅಲ್ಲ TT ಎಲ್ಲ ಹೆಂಗತ್ತು ಬ್ರೋ ಇಲ್ಲಿ? TT ಎಲ್ಲ ಹೆಂಗ್ ಹತ್ತುತ್ತವ ಮಚ್ಚ. ಆ ಡ್ರೈವರ್ಗಳು ಕೊಡ್ಬೇಕಪ್ಪ. ಬರೀ ರೇರ್ ವೀಲ್ ಡ್ರೈವ್ ಹಿಡ್ಕೊಂಡು, ಅದೇನು ಆಫ್ ರೋಡ್ ಟೈರ್ಸು ಏನು ಇರಲ್ಲ ಅದರಲ್ಲಿ. ಹೆಂಗ್ ಹತ್ತಿಸ್ತಾರೆ ನೋಡು ಅವರೆಲ್ಲ. ನೋಡು ಅವ್ನು ಕಿಯಾದವ್ನು ಹೆಂಗ್ ಹಚ್ತಾನೆ. ಇಲ್ಲಿ ಹತ್ತಕ್ಕಾಗಲ್ಲ ಮಚ್ಚ ಅವ್ನು ಕಿಯಾದವನು. ವೀಲ್ ಸ್ಪಿನ್ ನೋಡ್ಕೊಂಡು ಅಲ್ಲೇ ಇರುತ್ತೆ ಗಾಡಿ. ಮಳೆನೂ ಬಿಡ್ದಂಗೆ ಹೊಡಿತಾನೆ ಐತೆ. ಮುಂದೆ ನೋಡ್ರಿ ಡಾರ್ಲಿಂಗ್ಸ್, ಅಲ್ಲಿ ಆ ಪಾತ್ ನೋಡ್ರಿ ಹೆಂಗಿದೆ. ಅಲ್ಲಿ ಹೋಗ್ಬೇಕು ನಾವೀಗ. ಕ್ರೇಜಿ ಆಗಿದೆ ಗುರು. ಸುಬೋಧ ಅವನ ಬಾ. ಓಹೋ, ಇವ್ನ ಎಳ್ದಾಕೊಂಬಿಡೋಣ ಮೇಲೆ ಎಳ್ಕೊಟ್ಬಿಟ್ರೆ ಪಾಪ ಅವ್ನ ಪಾಡ್ಕೊಂಡು ಹೋಯ್ತಾನೆ. ನಮ್ಮ ಹತ್ರ ಟೋಯಿಂಗ್ ಐತಲ್ಲ, ಅವನದಲ್ಲಿ ಹುಕ್ ಐತಾ ಮಚ್ಚ. ಹುಕ್ಕೆ ಕಾಣಿಸ್ತಾ ಇಲ್ಲ. ಹುಕ್ಕೆ ಕಾಣಿಸ್ತಾ ಇಲ್ಲ ಗಾಡಿ. ಸ್ವಲ್ಪ ಮುಂದೆ ತಗೊಳ್ಳೋಣ. ಅಲ್ಲಿ ಸಿಕ್ಕಾಪಟ್ಟೆ ಸ್ಟೀಪ್ ಐತೆ ಮಚ್ಚ. ಹೋಗುತ್ತೆ. ಅಲ್ಲಿ ನೋಡಿ ವಾಟರ್ ಕ್ರಾಸಿಂಗ್. ಅವ್ನು ಇಲ್ಲಿ ತನಕ ಬಂದವನಲ್ಲ ಅದೇಳು. ಪಾಪ ಮುಂದೆ ಹೆಂಗ್ ಹೋಯ್ತಾನ ಮಚ್ಚ ಅವನು. ಆಗಲ್ಲ ಅವನು ಹೋಗಕ್ಕೆ. ವಾಟರ್ ಕ್ರಾಸಿಂಗ್. ಮುಚ್ಚ ಇಲ್ಲಿಂದ ಡ್ರೋನ್ ಶಾಟ್ ತಗೋಬೋದು ಅನ್ಸದಲ್ಲ. ಹೌದು. ಇನ್ನ ಹೆಂಗಿದೆ ಕಾಂತಾವರೆಗೂ? ಹಿಂಗೆ ಅದ ಬ್ರೋ, ಸೇಮ್ ಹಿಂಗೆ ಇರುತ್ತೆ. ಸೊ ನಮ್ಮ ಸುಬೋದು ಲಾಸ್ಟ್ ಇಯರು R15 ಇದೇ ಟೈಮ್ಗೆ ಬಂದವ್ನು ಆ ಕಡೆಯಿಂದ. ಲೆಕ್ಕ ಹಾಕೊಳ್ರಿ, ಅವಾಗೂ ಮಳೆ ಹೊಡಿತಾ ಇತ್ತಂತೆ. ಹೆಂಗೋ ಬಂದಲ್ಲೇ ಇಲ್ಲಿ. ಹೆವಿ ಕಷ್ಟ ಆಯ್ತು ಬ್ರೋ. ಯಪ್ಪ ಹೇಳ್ತಾ ಇದ್ದ, ರೋಡ್ ನೋಡಿದ ತಕ್ಷಣ ಜೀವ ವಾಪಸ್ ಬಂತು ಬ್ರೋ. ಇನ್ ಸಾಕು ಈ ಕಡೆ ಬರೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ದ ಅವಲೇ. ಮ್ಯಾಪಲ್ಲಿ 4 hours ತೋರಿಸ್ತಾ ಇತ್ತು. ನಂಗೆ R15 8 hours ಹಿಡಿತು ಬ್ರೋ ಮಾಡಕ್ಕೆ. ಚಳಿ ಬೇರೆ. ಆಚೆ 8 ಡಿಗ್ರಿ ಇದೆ ಟೆಂಪರೇಚರ್. ಅದರಲ್ಲಿ ಮಳೆ ಬೇರೆ. ಎಷ್ಟು ಕಿಲೋಮೀಟರ್ ಹೇಳಿ? ಬರೀ 100 ಕಿಲೋಮೀಟರ್ಸ್ಗೆ 100 ಕಿಲೋಮೀಟರ್ ಅಷ್ಟೇ. ಬಟ್ 100 ಕಿಲೋಮೀಟರ್ ಈ ಥರ ಆಫ್ ರೋಡ್ ಇದೆ ಅಂದರೆ ಭಾರಿ ಹಿಂಸೆ ಮಾಮೂಲು. ಏನೋ ಒಂದು 20-25 ಕಿಲೋಮೀಟರ್ ಅಂದರೆ ಹೊಡೆದ್ಬಿಡ್ಬೋದು. 100 ಕಿಲೋಮೀಟರ್ ಆಫ್ ರೋಡ್ ಅಂದರೆ ತಮಾಷೆನಾ? ಏ ಮುಂದಿರ ರೇಸರ್ ಟೈರ್ಸ್ ವಾಪಸ್ ಹಾಕಿದ್ದಕ್ಕೋ ಸಾರ್ಥಕ ಆಗೋಯ್ತು. ನಾನೊಂದು ಪಕ್ಷ ಹಂಗೂ ಅನ್ಕೊಂಡ್ಬಿಟ್ಟೆ, ಸ್ಟಾಕ್ ಟೈರಲ್ಲೇ ಹೊಡೆದ್ಬಿಡೋಣ, ಇನ್ನ ಯಾವನ್ ಚೇಂಜ್ ಮಾಡ್ಸನ್ ತಿರ್ಗಾ ಅಂತ. 100% ಫಾಲ್ಟ್ ಆಗ್ಬಿಡ್ತಾ ಇತ್ತು. ಸ್ಟಾಕ್ ಟೈರಲ್ಲಿ ಏನೋ ಬಂದ್ಬಿಟ್ಟಿದ್ದೀರ. ನಾನು ನಮ್ಮ ಜಿಮ್ನಿ ತಗಲಾಕೊಂಡ್ರೆ ಅದನ್ನು ಎಳೆಯೋಕ್ಕಾಗ್ತಾ ಇದ್ದಿಲ್ಲ. ಆಮೇಲೆ ನೋಡಿ ಆ ಕಿಯಾದವನು ಅಲ್ಲೇ ಇದ್ದಾನೆ ಇನ್ನ. ಪಾಪ ಅವನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಸೊ ಅವನು ಅಡ್ಡ ಇರೋದಕ್ಕೆ ಬೇರೆ ವಾಪಸ್ ಬರೋರಿಗೆಲ್ಲ ಅಡ್ಡ ಆಗ್ತಿದ್ದಾನೆ ಅವನು. ಅವನು ಎಷ್ಟು ದೂರ ಇದ್ದಾನೆ ನೋಡಿ. ನಾವು ಆಲ್ರೆಡಿ ಇಲ್ಲಿದ್ದೀವಿ. S26 ಝೂಮ್ ಏನೋ ಮಚ್ಚಲೆ. ಮೂನ್ಗೆ ಝೂಮ್ ಹಾಕ್ಬೋದಲ್ಲ. ಈ ಫೀಚರ್ ಐಫೋನಲ್ಲಿ ಬರಲ್ಲ ತಾನೆ. ಐಫೋನ್ ಎಷ್ಟು ಮ್ಯಾಕ್ಸ್ 5X? ಇದು 10X ಅಲ್ಲ 100X ವರೆಗೂ ಹೋಗುತ್ತೆ. ಅಂದರೆ 10X ಆಪ್ಟಿಕಲ್ಲು, ಅದಾದ್ಮೇಲೆ ಡಿಜಿಟಲ್.
ನೋಡಿ ಇವ್ರು ಹೈ ರೈಡರ್ ಇವರೆಲ್ಲರೂ ಸಿಗಾಕೋತಾರೆ ಮಚ್ಚ. ಅಟ್ಲೀಸ್ಟ್ ಅಂದ್ರೂ ಟೈರ್ಸ್ ಆದರೂ ಇರಬೇಕು, ಇಲ್ಲಾಂದ್ರೆ ಭಾರಿ ಹಿಂಸೆ. ಓ ಚಳಿ ಆಗ್ತೈತೆ ಗುರು, ಆಗ್ತಾ ಇಲ್ಲ, ಭಯಂಕರ ಚಳಿ ಐತೆ ಆಚೆ. ಬ್ರೋ ವೆಯ್ಟ್ ಮಾಡೋಣ ಇರಿ ಜಿಮ್ನಿಗೆ. ಬಂತು ನೋಡಿದೆ, ಬರ್ತಾ ಇದ್ದೆ. ಟ್ರಾಫಿಕ್ ನೋಡಿ ಡಾರ್ಲಿಂಗ್ಸ್, ಇಲ್ಲಿ ಒಂದು ಕಡೆ ಬರೀ ಫುಲ್ಲು ನ್ಯಾರೋ ಪ್ಯಾಸೇಜ್ ಇದೆ, ಆ ಕಡೆ ಇರೋನು ಈ ಕಡೆ ಇರೋನು ಗುದ್ದಾಡ್ತವ್ರೆ ಅನ್ಸುತ್ತೆ, ನಾನು ಹಿಂದೆ ಹೋಗಲ್ಲ ನೀನು ಹಿಂದೆ ಹೋಗಲ್ಲ ಅಂತ. ಬರ್ರೋ ಯಾರಾನ ಒಬ್ಬರು ಹಿಂದಕ್ಲೇ, ಯಾರು ಹೋಗಲ್ಲ. ಇಲ್ಲಾಂದ್ರೆ ಕಿಯಾದವನು ಹಿಂದೆ ಬರ್ಬೇಕಷ್ಟೇ, ಅವಾಗ ಆರಾಮಾಗಿ ಹೋಗತ್ತೆ, ಪಾಸ್ ಆಗುತ್ತೆ. ನಮ್ಮ ಬಾಯ್ಸ್ ನೋಡಿ ಎಷ್ಟು ಕಷ್ಟಪಡ್ತವ್ರು ಪಾಪ, ಎಲ್ಲ ಕಡೆ ಇಳ್ದು ಮಳೇಲಿ ಹಿಡಿಬೇಕು. ಸೊ ಮಳೆ ಇರೋದಕ್ಕೆ ನಮ್ಗೊಂಚೂರು ಚಾಲೆಂಜ್ ಇವತ್ತು. ನಾವೆಲ್ಲ ಕಡೆ ಶೂಟಿಂಗಿಗೆ ನಿಲ್ಲಿಸ್ಕೋತೀವ, ಪಾಪ ಹಿಂದೆ ಇರೋರು ನಿಂತ್ಕೋಬೇಕು, ಅದಕ್ಕೆ ಹಿಂದೆ ಇರೋನೆಲ್ಲ ಬಿಡ್ತಾ ಇದ್ದೀವಿ, ಹೋಗ್ಬಿಡ್ರಪ್ಪ ಅಂತ. ನೋಡಿ ಅವನು ಆರಾದವನು ಆ ಗಾಡಿ ಪ್ರಾಣ ತೆಗಿತವನೆ, ಹೋಗ್ಬಿಡೈತೆ ಆ ಗಾಡಿ, ಅರ್ಧ ಪ್ರಾಣ ಹೋಗ್ಬಿಡೈತೆ ಆ ಗಾಡಿದು. ಹೈ ಕ್ರಾಸು ಫ್ರಂಟ್ ವೀಲ್ ಡ್ರೈವೆ ಮಾಡುತ್ತೆ, ಏನಿಲ್ಲ, ಸ್ವಲ್ಪ ಟೈರ್ಸು ನೋಡಿ ಕೆಳಗಡೆಲ್ಲ ಟಚ್ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಮೌಂಟ್ ಮಾಡ್ತಾವ್ರೆ, ಮೌಂಟ್ ಏನಾಯಿತು? ಓ ಟೈಗರಾ 850 ರ್ಯಾಲಿ. ಓ ಮೈ ಗಾಡ್, ಏನೇನು ಮಾಡ್ಬೇಕು ಗುರು ಶೂಟ್ ಮಾಡೋಕ್ಕೆ. ಏನು ವೆದರ್ ಗುರು, ಏನು ವೆದರು ನೋಡಿ. ನಮ್ಮ ರೂಟ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಹೋಗ್ಬೇಕು ನಾವೀಗ. ಬಾ ಎಷ್ಟು ದೂರ ಇದೆ ಗುರು, ಇವತ್ತೆಲ್ಲ ಹೋಗ್ಬೇಕು. ಅಲ್ಲೊಂದು ಐಲೆಕ್ಸ್ ಬರ್ತಾ ಇದೆ, ದೇಖೌದರ್ ಗ್ರೇ ಕಲರ್, ನೆನ್ನೆನೂ ನೋಡಿದ್ವಿ ಅನ್ಸುತ್ತೆ ಇದನ್ನು. ನೋಡೋ ಮಗ ಝೂಮು, ಇನ್ನೂ ಬೇಕಾ ಝೂಮು? ನೋಡು ತಗೋ, ಎಷ್ಟು ಬೇಕು ಝೂಮು? 25x ಮಗ ಆಪ್ಟಿಕಲ್ಲು, ಅಲ್ಲ 10x ಆಪ್ಟಿಕಲ್ಲು, ಆಮೇಲೆ ಡಿಜಿಟಲ್ಲು, ಇದೆಲ್ಲ ಡಿಜಿಟಲ್. ಸೊ ನಾವಿಲ್ಲಿದ್ದೀವಿ ನೋಡಿ. ಆ ಕಲ್ಲು ಕಲರು ಆ ಗಾಡಿ ಕಲರು ಒಂದೇ ಇದೆ, ಕಾಣಿಸೋದೇ ಇಲ್ಲ ಗಾಡಿ. ಟೈರ್ಸ್ ಇದೆ ಇದರಲ್ಲೂ. ಟೊಯೋಟಾ DJ ಇದು ವ್ಯೂ ನೋಡಿ ಡಾರ್ಲಿಂಗ್ಸ್. ಆಫ್ ಆಗೋಯ್ತು. ಸೊ ಇದೆಲ್ಲ ನಮ್ಮ ಕಮರ್ಷಿಯಲ್ ಪ್ರೊಫೆಷ್ನಲ್ ಕಾಂಟೆಂಟಲ್ಲಿ ಬಂದಿರತ್ತೆ, ನೋಡಿರ್ತೀರ. ಫೈನಲಿ ಸ್ವಲ್ಪ ಬಿಸಿಲು ಬಂದಿದೆ. ಈಗ ಸಮಯ 1 ಗಂಟೆಗೆ 7 ನಿಮಿಷ ಕಮ್ಮಿ. ಮಳೆ ಬಿಟ್ಟು ಲೈಟಾಗಿ ಬಿಸಿಲು ಬಂದಿದೆ. ಸೊ ನಮ್ಮ ತಮ್ಮಡು ಓಡಿಸ್ತವನೆ ಗಾಡಿನ, ತಮ್ಮಡು. ಎಷ್ಟಿದೆ ಟೈಮು? ಏನು ಬ್ರೋ ಟೈಮೇ ಕಮ್ಮಿನೇ ಆಗ್ತಾ ಇಲ್ಲ. ಹಾಫ್ ಅನ್ ಅವರಿಂದ 1 ಅವರ್. ನಾವು ಹಾಫ್ ಅನ್ ಅವರ್ ಹಿಂದೆ ನೋಡಿದಾಗ 1 hour 18 minutes ಇತ್ತು. ಅರ್ಧ ಗಂಟೆ ಆದಮೇಲೆ 1 hour 13 minutes ಇದೆ. ಬರೀ 5 ನಿಮಿಷ ಕಮ್ಮಿ ಆಗಿರೋದು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಸ್ಪಿಟಿ ಸರ್ಕ್ಯೂಟ್, ಎಸ್ಪೆಷಲಿ ಕೋಕ್ಸಾರ್ ಟು ಕಾಜಾ ಏನು ರೋಡ್ ಇದೆ ಇದು. ಗೂಗಲಲ್ಲಿ ತೋರಿಸೋ ಟೈಮ್ಗಿನ ಆಲ್ಮೋಸ್ಟ್ ಡಬಲ್ ಟ್ರಿಬಲ್ ಆಗುತ್ತೆ ಅಂದ್ಕೊಳ್ಳಿ. ಟ್ರಿಬಲ್ ಇಲ್ಲ, ಮೋರ್ ದ್ಯಾನ್ ಡಬಲ್ ಆಗುತ್ತೆ. ನಿಮ್ಗೆ ಅಲ್ಲಿ 2 ಅವರ್ ತೋರಿಸ್ತಾ ಇದ್ರೆ ಒಂದು 5 ಅವರ್ ಆಗುತ್ತೆ ಅಂತ ಅನ್ಕೊಳ್ಳಿ. 2 ಅವರಲ್ಲಿ ಮಾಡೋಕ್ಕೆಲ್ಲ ಚಾನ್ಸೇ ಇಲ್ಲ. ಸೊ ಗೂಗಲ್ ಅವ್ರು ಏನೋ ಫಾಲ್ಟ್ ಮಾಡ್ಬಿಟ್ಟವ್ರು ಈ ಸರ್ಕ್ಯೂಟಿಗೆ ಮಾತ್ರ. ಐ ಥಿಂಕ್ ಅವರು ಅಪ್ಡೇಟ್ ಮಾಡ್ಬೇಕು. ಇಲ್ಲಿ ರೋಡ್ಸ್ ಇಲ್ಲ, ಸೊ ರೋಡ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲೋ ಬರುತ್ತಲ್ಲ ಅದನ್ನ ಇಲ್ಲಿ ಹಾಕಬೇಕಾಗಿತ್ತು. ಬಟ್ ಇದು ಒಳ್ಳೆ ಹೈವೇ ಥರ ಬ್ಲೂ ಕಲರ್ ತೋರಿಸ್ತಾ ಇದೆ. ಸೊ ಅದು ಹೈವೇ ಸ್ಪೀಡ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಸೊ ವಿಚ್ ಇಸ್ ಟೋಟಲಿ ರಾಂಗ್. ಸೊ ಇಲ್ಲಿ ಬರೋರು ಗೂಗಲ್ ಮ್ಯಾಪ್ನಲ್ಲಿ ನಂಬ್ಕೊಂಡು ಏನಾದರೂ ಈ ಸೆಕ್ಷನ್ ಬಂದರೆ ಭಾರಿ ಹಿಂಸೆ. ನಿಮ್ಮ ಕ್ಯಾಲ್ಕುಲೇಷನ್ ಎಲ್ಲ ಫಾಲ್ಟ್ ಆಗೋಗ್ಬಿಡುತ್ತೆ. ಬಿಡು ಏನು 2 ಅವರು 4 ಅವರು ಅಂದ್ಕೊಂಡು ನೀವು ಮಧ್ಯಾಹ್ನ ಮೇಲೆ ಏನಾದರೂ ಬಿಟ್ಟರೆ ಮುಗೀತು ನಿಮ್ಮ ಕತೆ. ಮಧ್ಯರಾತ್ರಿ ಆಗೋಗುತ್ತೆ ನೀವು ಹೋಗೋಕ್ಕೆ. ಸಿಕ್ಕಾಪಟ್ಟೆ ಹಿಂಸೆ. ಇದು ಟೆರೈನ್ ಭಯಂಕರ ಇದೆ ಗುರು. ಆ್ಯಕ್ಚುಲಿ ಐಲಕ್ಸ್ ತೊಗೊಂಡಾಗಿಂದ ಪ್ರಾಬಬ್ಲಿ ಒಂದು ಸ್ಟ್ರೆಚ್ಚಲ್ಲಿ ಇಷ್ಟೊಂದು ಆಫ್ ರೋಡ್ ಮಾಡಿರೋದು ಇವತ್ತೇ. ಸಣ್ಣ ಪುಟ್ಟ ಆಫ್ ರೋಡ್ಗಳು ಅವಾಗ ಸಿಕ್ಕಿರೋದೆಲ್ಲ ಇದೆ ಲದಾಖಲ್ಲಿ ಆ್ಯಂಡ್ ನಮ್ಮೂರಲ್ಲೂ ಮಾಡ್ತಾ ಇರ್ತೀವಿ. ಬಟ್ ಈ ಲೆವೆಲ್ಗೆ ಒನ್ ಶಾಟ್ ಇಷ್ಟೊಂದು ಆಫ್ ರೋಡು ನಾನು ಇವತ್ತೇ ಮಾಡಿರೋದು. ಅವನು ನಿಂಗೆ ವೆಯ್ಟ್ ಮಾಡ್ತಾವ ಅನ್ಸುತ್ತೆ. ಹೋಗ್ಬಿಡೋ ಮಚ್ಚ, ನೀನು ಹೋಗ್ಬಿಟ್ಟು ಹೇಳ್ತೀನಿ.
ಹೋಗು ರಿವರ್ಸ್ ಹೊಡಿತಾನೆ. ಅಯ್ಯಪ್ಪ ಭಯಂಕರಂಗ ಉಂದಿ ಏನಿದೆ ನೋಡಿ, ಬರೇ ಕಲ್ಲು ಮಣ್ಣು ನೋಡಿ ಅಷ್ಟೇ. ಪರವಾಗಿಲ್ಲ, ತಮ್ಮಡು ಓಡಿಸ್ತಾನೆ ಗಾಡಿನ ಚೆನ್ನಾಗಿ. ಬರೀ ಕಲ್ಲು, ಯಪ್ಪ ಯಪ್ಪ ನೋಡಿ, ಅದು ನೋಡಿ ಮುಂದೆ ಹಿಂಗಿದೆ ನೋಡಿ. ಸೊ SUV ತಗೊಂಡು ಜೋಶಲ್ಲಿ ನನಗೆ ಒಳ್ಳೆ ಆಫ್ ರೋಡ್ ಮಾಡಬೇಕು ಗುರು ಅಂತ ಹೊಸದ್ರಲ್ಲಿ ಜೋಶ್ ಇರುತ್ತಲ್ಲ, ಆಫ್ ರೋಡ್ ಇಲ್ಲಿ ಬಂದ್ಬಿಡ್ಬೇಕು. ಒಂದ್ಸತಿ ಮಾಡ್ಬಿಟ್ರೆ ಸಾಕಿಲ್ಲಿ ಗಾಡಿ ಮಾರ್ಬಿಡ್ತೀರಾ ನೀವು, ಸಾಕಾಯ್ತು ಬಿಡು ಗುರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ. 1 year ಅಲ್ಲಿ ಆಗೋ ಡ್ಯಾಮೇಜ್ 1 trip ಅಲ್ಲಿ ಆಗ್ಬಿಡುತ್ತೆ. ಅಂದ್ರೆ ಒಳ್ಳೆ SUV ತಗೊಂಡ್ರೆ ಏನಾಗಲ್ಲ. ನೀವು ಸಣ್ಣ ಪುಟ್ಟ ಕಾರ್ ತಗೊಂಡು ಇಲ್ಲಿ ಬರ್ತೀನಿ ಅಂದ್ರೆ ತಿಕ್ಕ ಮಕ್ಕ ಎಲ್ಲ ಒಡ್ಸ್ಕೊಂಡ್ಬಿಡ್ತೀರ, ಹೇಳ್ತಾ ಇದ್ದೀನಿ. ಯಪ್ಪ ಅಕ್ಕಿ ಎತ್ಕೊಂಡು ಹೋಗ್ತಾ ಇರ್ತಾವ ಗಾಡಿಗಳು, ಬಿಡೋದೇ ಇಲ್ಲ ಅವರು. ಆರ ಎಲ್ಲ ತರ್ತಾರೆ, ಆರ, ಕ್ವಿಡ್ಡು, ಕಿಯಾ, ಚಿಕ್ಕ ಚಿಕ್ಕವು. ಒಬ್ಬೊಬ್ರು ಕೆಲವರು ಪಾಪ ಮೆತ್ತಗೆ ಓಡಿಸ್ಕೊಂಡು ಹೋಗ್ತಾರೆ ಡ್ಯಾಮೇಜ್ ಆಗಬಾರ್ದು ಅಂತ. ಇವ್ರು ಡ್ರೈವರ್ಗಳೆಲ್ಲ ಯೋಚನೆ ಮಾಡಲ್ಲ, ಕೀ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಒಳ್ಳೆ ಆಫ್ ರೋಡ್ ಬೇಕು ಅನ್ನೋರಿಗೆ ಕ್ರೇಜಿ ಜಾಗ ಗುರು. ಸೊ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಲದಾಖ್ ಫುಲ್ ರೋಡ್ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ. ಇನ್ಮೇಲೆ ಲದಾಖ್ಗೆ ಅಡ್ವೆಂಚರ್ಗೋಸ್ಕರ ಹೋಗೋದು ಪಾಯಿಂಟೇ ಇಲ್ಲ, ಬರೀ ವ್ಯೂಗೋಸ್ಕರ ಹೋಗ್ಬೇಕಷ್ಟೇ. ನೀವು ಸೀನರಿ ವ್ಯೂಗೋಸ್ಕರ ಹೋದ್ರೆ ಲದಾಖ್ ವರ್ತ್ ಇಟ್ಟು. ಅದರ್ವೈಸ್ ಅಡ್ವೆಂಚರ್ ಏನೂ ಇಲ್ಲ ಅಲ್ಲಿ. ಎಲ್ಲ ಕಡೆ ಹೈವೇಸ್ ಇದೆ, ಎಲ್ಲ ಕಡೆ ಟಾರ್ಮ್ಯಾಕ್ ಇದೆ. ಇಟ್ಸ್ ಟೂ ಈಸಿ ಫಾರ್ ಎನಿವನ್ ಟು ಡೂ. ಇನ್ನೊಂದು ಸ್ವಲ್ಪ ಅಟ್ಲೀಸ್ಟ್ ಆಫ್ ರೋಡ್ ಅಂತ ಉಳ್ಕೊಂಡಿರೋದು ಐ ಥಿಂಕ್ ಈ ಸ್ಪಿಟಿ ಸರ್ಕ್ಯೂಟಲ್ಲಿ ಈ ರೋಡು ಕಾಜಾ ಟು ಕಾಕ್ಸಾರ್ ಸೆಕ್ಷನ್ನು ಬಿಟ್ರೆ ಜನ್ಸ್ಕಾರ್ ವ್ಯಾಲಿನೂ ರೋಡ್ ಮಾಡ್ಬಿಟ್ಟು ಅವ್ನು ಗುರು. ನಾವು ಈ ಕಡೆಯಿಂದ ಹೋಗಿದ್ದಾಗೂ ರೋಡ್ ಇತ್ತು, ಇನ್ನು ಆ ಕಡೆಯಿಂದ ರೋಡ್ ಇದೆಯಲ್ಲ ಮಚ್ಚ, ಹೈವೇ ಇದೆ. ಸೊ ಜನ್ಸ್ಕಾರು ರೋಡ್ ಮಾಡಾಕ್ಬಿಟ್ಟವನೆ. ಅಟ್ಲೀಸ್ಟ್ ಈ ಸತಿ ಸ್ಪಿಟಿ ಜನ್ಸ್ಕಾರ್ ಎರಡೂ ಮುಗಿಸ್ಬಿಟ್ಟೆ. ಆ್ಯಂಡ್ ಸ್ಪಿಟಿ ಇನ್ನೂ ರಾ ಆಗಿದ್ದಾಗೆ ಬಂದ್ಬಿಟ್ಟು ಆಲ್ರೆಡಿ ಇದನ್ನು ಮುಗಿಸಾಕಿದ್ದೀನಿ. ಇನ್ನು ಪ್ರಾಬಬ್ಲಿ ಏನು ಮಿಕ್ಕಿಲ್ಲ. ಇನ್ನು ನಾವು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಇಲ್ಲೂ ಟಾರ್ಮ್ಯಾಕ್ ಆಗೋಗಿರುತ್ತೆ. ಸೊ ದರ್ ಇಸ್ ನೋ ಅಡ್ವೆಂಚರ್ ಅಟ್ ಆಲ್. ಬಟ್ ಇವಾಗಂತೂ ಕ್ರೇಜಿ ಆಗಿದೆ ಗುರು, ಕ್ರೇಜಿ ಆಗಿದೆ ಅಂದ್ಕೊಳ್ಳಿ ಆಫ್ ರೋಡೆಲ್ಲ. ಏನು ಈ ಜನ್ಮಕ್ಕಾಗೋ ಅಷ್ಟು ವಾಟರ್ ಕ್ರಾಸಿಂಗ್ಗಳೆಲ್ಲ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ನೋಡಿ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಬಂತು ತಿರ್ಗಾ. ಅಯ್ಯಪ್ಪ, ಈ ಇಟ್ಗೇನು ಹಿಡ್ಕೊಳಕ್ಕಾಗಲ್ಲ ಮಚ್ಚಲ್ಲಿ ಕೈಯಲ್ಲಿ. S26 ಅಲ್ಟ್ರಾನ ಜಾಸ್ತಿ ಹೊತ್ತು ಹಿಡ್ಕೊಂಡು ಶೂಟ್ ಮಾಡೋದು ಭಾರಿ ಹಿಂಸೆ. ಹೆವಿ ವೆಯ್ಟ್ ಐತೆ ಮಗಂದು. ನಮ್ಮ 16 Pro ಎಲ್ಲ ನನಗೇನು ಅನ್ಸೋದೇ ಇಲ್ಲ, ಎಷ್ಟೊತ್ತು ಬೇಕಾದ್ರೆ ಹಿಡ್ಕೋಬೋದು. ಇದನ್ನಾಗೋದೇ ಇಲ್ಲ ಅಪ್ಪ ಹಿಡ್ಕೊಳ್ಳೋಕ್ಕೆ. ಬಟ್ ದೆನ್ ಕ್ಯಾಮ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾನೆ. ಮೈಕ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂದ್ಕೊಳ್ಳಿ ಮೈಕು. ಆ್ಯಂಡ್ ಇದ್ರದ್ದು ಕೋಡಿಂಗ್ದು HEVC-ನಲ್ಲಿ ಆಗ್ತಿದೆ ಇವಾಗ. ಮುಂಚೆ ಎಲ್ಲ H.264 ನಾರ್ಮಲ್ H.264 ಆಗ್ತಿತ್ತು. ಇವಾಗ HEVC, ಇದು ಹೈ ಎಫಿಷಿಯನ್ಸಿ ವಿಡಿಯೋ ಕೊಡೋಕ್ಕಲ್ಲಿ ಸ್ಟೋರ್ ಮಾಡುತ್ತೆ ವಿಡಿಯೋಸ್ನ, ಎನ್ಕೋಡ್ ಮಾಡುತ್ತೆ. ಸೊ ದೇವ್ ಇಂಪ್ರೂವ್ಡ್ ಇಟ್, ತುಂಬ ಚೆನ್ನಾಗಿದೆ. 22ಗಿನ ಕಂಪೇರ್ ಮಾಡಿದ್ರೆ 26ಅಲ್ಲಿರೋ ಕ್ಯಾಮರಾಸ್ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಚುಲಿ. ಚಂದ್ರತಾಲ್ ಒಂದು ನೋಡ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು. ಆಲ್ರೆಡಿ ಚಂದ್ರತಾಲ್ಗೆ ಸಾಯಂಕಾಲ ಆಗೋ ಥರ ಕಾಣಿಸ್ತಾ ಐತೆ. ನಾವು ಇಷ್ಟೊತ್ತಿಗೆ ಆಗಲೇ ಇರಬೇಕಾಗಿತ್ತು ಚಂದ್ರತಾಲಲ್ಲಿ. ಇನ್ನು ನೋಡಿ ಅವಾಗಿಂದ ಮಾತಾಡ್ತಾ ಇದ್ದೀನಿ, 2 ನಿಮಿಷ ಕಮ್ಮಿ ಆಗಿರೋದು, ಓನ್ಲಿ 2 minutes. ಹೆಂಗಪ್ಪ ಹೋಗೋದು ಈ ಥರ ಇದ್ರೆ? ಏನು ಗುರು, ಮೇಲೆ ನೋಡಿ ಫುಲ್ ಕ್ಲೌಡ್ಸು, ಸೈಕಾಗಿ ಕಾಣಿಸ್ತಿದೆ ಮಾತ್ರ. ಇಲ್ಲಿ ಸೀನ್ರಿ ಅಂದ್ಕೊಳ್ಳಿ. ಸೊ ನಾನು ಲದಾಖಲ್ಲೂ ಈ ರೇಂಜಿಗೆ ಸೀನ್ರಿ ನೋಡಿರಲಿಲ್ಲ, ಯಾಕಂದರೆ ಅಲ್ಲಿ ಯಾವತ್ತೂ ಮಳೆನೇ ಬಂದಿರಲಿಲ್ಲ ನಾನು ಹೋದಾಗ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಜಾಗದಲ್ಲಿ ಮಳೆ ಎಲ್ಲ ನೋಡ್ತಾ ಇರೋದು. ನಾನು ಪ್ರಾಪರ್ ಸಮ್ಮರ್ ಇರುತ್ತೆ ಅಂದ್ಕೊಂಡೆ ಬಂದಿದ್ದು, ನೋಡಿದ್ರೆ ಒಳ್ಳೆ ಮಾನ್ಸೂನಲ್ಲಿ ಬಂದಂಗಿದೆ ಇದು. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಎಲ್ಲ ಕುಂಜುಮ್ ಪಾಸ್ ಮಚ, ಅದು ಚಂದ್ರತಾಲ್ ಆದ್ಮೇಲೆ ಬರೋದಾ? ವಾ ಇವನ ಏನೋ ಮಚ ಲೇ, ಹೋಗ್ತಾನೆ ಇದೀವಲ್ಲೋ. ಬಾ 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 ನಡಿ, ಸ್ಟ್ರೈಟ್ ನಡಿ 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 ಹೋಗಿ. ಲುಕ್ ಅಟ್ ದಿಸ್ ವ್ಯೂ ಬ್ರೋ, ಫುಲ್ ಸ್ಟನ್ ವ್ಯೂ. ಏನು ಗುರು ಇದು ಹಿಂಗಾಗೋಯ್ತು, ಅಲ್ಲೇನೋ ಜಾಮ್ ಅಂತೆ, ಮುಂದೆ ಯಾವುದೋ ನೆಕ್ಸಾನ್ ಪಂಚರ್ ಆಗೈತೆ. ಸೊ ಇಲ್ಲಿ ಬೈಕ್ ಅವರೆಲ್ಲ ಹೇಳ್ತಾ ಇದ್ರು ಆಗಲ್ಲ ಹೋಗಕ್ಕೆ ಮುಂದೆ ಅಂತ.
ನೋಡಿ ಇಲ್ಲಿ ನಮ್ಮ ಬೆಂಗಳೂರವ್ರು ಬಂದಿದ್ದಾರೆ ಹುಬ್ಳಿಯಿಂದ ನಮ್ಮ ಡಿ ವಿ ಎನ್ ಜೆ ಅವರೆಲ್ಲ. ಹಾಂ ತೊಗೊಳ್ಳೋಣ ಬ್ರೋ. ಏನು ಮುಂದೆ ಪಂಚರ್ ಆಗಿದೆ ಅಂತೆ ನೆಕ್ಸಾನು? ಅವ್ರ ಹತ್ರ ಏನು ಇನ್ಫ್ಲೇಟ್ರ್ ಇಲ್ವಾ? ಕ್ಲಿಯರ್ ಆಗೋಯ್ತು ಮುಚ್ಚ ಎಟ್ಲಾ ಶೇಟ್ ಏನು ಗುರು ಇದು ಹಿಂಗಿದೆ ನೋಡಿ. ಇಲ್ಲಿ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗಲ್ಲ. ಯಾವ ಗಾಡಿ ಪಂಚರ್ ಆಗಿರೋದು? ನೆಕ್ಸಾನ್ ಅಂದ್ರಪ್ಪ ಅವರು ಬೈಕ್ ಅವರು. ಓ ಮೈ ಗಾಡ್, ಇವ್ ನೋಡಿ ಫುಲ್ ಟಚ್ಚೇ ಮಾಡಿಸ್ಬಿಟ್ಟಿದ್ದಾನಲ್ಲಿ ಸ್ಕಾರ್ಪಿಯೋದು. ಶಿಟ್. ಜಾಗ ಇಲ್ಲ ಗುರು, ಇಲ್ಲಿ ಜಾಗ ಇಲ್ಲ. ಶಿಟ್. क्या फायदा हो गया इसके आने से? ಇವನ್ಗೆ ಹಿಂದೆ ಹೋಗು ಅಂತ ಹೇಳ್ತಾವ್ರೆ, ನಾನು ಹೋಗ್ತಾ ಇಲ್ಲ. हल्की से आगे, slowly forward, come this side, come, go. चल भाई चल निकल जा, चल निकल, चल 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 निकल जा, चल 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 निकल गया भाई, जान दे निकल गया. ಓ ಪಾಪ, ಇವರು ಫಾರಿನ್ ಅವರು, ಮೋಸ್ಟ್ಲಿ ರೆಂಟಿಗೆ ತೊಗೊಂಬಂದಿದ್ದಾರೆ ಅನ್ಸುತ್ತೆ ಗಾಡಿನ. ಫಾರಿನ್ ಅವರು ಇವರು. ಒಬ್ಬ ಅಲ್ಲಿದ್ದು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿ ಈಗ ರೋಡ್ ಕೂಡ ಸ್ವಲ್ಪ ಲೆವೆಲ್ ಮಾಡಿರೋ ರೋಡ್ ಸಿಗ್ತಾ ಇದೆ. ಒಂಚೂರು ಪೇಸ್ ಮಾಡ್ಬೋದು ಈಗ. ನಂಬ್ತಿರೋ ಬಿಡ್ತಿರೋ, ನೀವೇನು 1 ಅವರ್ ಚೇಂಜ್ ನೋಡಿದ್ದೀರಿ, ಇನ್ನೂ 1 ಅವರಲ್ಲೇ ಕೂತೈತೆ ಅದು. ಮಿನಿಟ್ಸ್ ಕಮ್ಮಿ ಆಗೈತೆ ಹೊರ್ತು 1 ಅವರ್ ಮೇಲೇ ಇದೆ ಇನ್ನು. ಬಾ 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 ಬಾ. ಸೊ ಒಂದು ಲೈಫ್ ಟೈಮ್ಗಾಗೋ ಸ್ಟಾಫ್ ರೋಡು ನಾವು ಈ ಡ್ರೈವಲ್ಲಿ ಈ ಸರ್ಕ್ಯೂಟಲ್ಲೇ ಮಾಡಿಬಿಟ್ಟಿದ್ದೀವಿ ಇವತ್ತು. ಆ್ಯಕ್ಚುಲಿ ಇನ್ನೂ ಎಷ್ಟು ಮಗ 30% ಅಷ್ಟೇ ಅಲ್ಲ ಮಾಡಿರೋದು ನಾವು. 30% ಅಷ್ಟೇ. ಇನ್ನು ಚಂದ್ರತಾಲ್ ನೋಡಿಕೊಂಡು ಕಾಜಾಗಿ ಹೋಗ್ಬೇಕು. ಇನ್ನು 70% ಆಫ್ ರೋಡ್ ಇದೆ ನಮಗೆ. ಲೆಕ್ಕ ಹಾಕೊಳ್ರಿ ಇನ್ನು ಎಷ್ಟೊತ್ತಾಗುತ್ತೆ ನಾವು ಹೋಗೋಕ್ಕೆ ಅಂತ. ಆಲ್ರೆಡಿ 2:30 ಗುರು. ಹೆಚ್ಚು ಕಮ್ಮಿ 6 ಅವರ್ ಆಗುತ್ತೆ ಬ್ರೋ ನಾವು ಹೋಗೋಕ್ಕೆ. ಹಾಂ, ಸೊ ನಾವು ಕಾಜಾಗೆ ಎನಿಥಿಂಗ್ ಅಬೌವ್ 8 o'clock ನಾವು ಹೋಗೋದು ಕಾಜಾಗೆ. ಅದಕ್ಕೆ ಮೇಲೆ ಎಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಮಿನಿಮಮ್ 8 o'clock ಅಂತೂ ಹಾಗೆ ಆಗುತ್ತೆ. ಬಟ್ ಇವತ್ತೊಂದೇ ಈ ಥರ ಇರೋದು ಸರ್ಕ್ಯೂಟು. ಇದಾದ್ಮೇಲಿಂದ ಬರೀ ರೋಡ್ಸು, ಹೈವೇಸು, ಇನ್ನೇನು ಜಾಸ್ತಿ ಈ ಥರ ಎಲ್ಲ ಆಫ್ ರೋಡ್ ಸರ್ಕ್ಯೂಟ್ ಎಲ್ಲ ಸಿಗಲ್ಲ ನಮಗೆ. ಸೊ ಟುಡೇ ಈಸ್ ದ ಡೇ. ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ಟು ಫೇಸ್ ಇಟ್. ನೋಡಿ ಇಲ್ಲೂ ನಿಂತವ್ರು ತಿರ್ಗಾ. ಅಲ್ಲೂ ಏನೋ ಜಾಮ್ ಆಗಿದೆ, ಯಾವುದೋ ಗಾಡಿ ಸಿಗಾಕೊಂಡಿದೆ. ಈ ಥರ ಚಿಕ್ಕ ಚಿಕ್ಕ ದಾರಿನಲ್ಲೇ ಗಾಡಿಗಳು ಕೆಟ್ಟೋಗ್ಬಿಡ್ತವೆ. ಅದೇ ನನಗೆ ಅರ್ಥ ಆಗಲ್ಲ ಲಾಜಿಕ್ ಹೆಂಗೆ ಅಂತ. ದೊಡ್ಡ ದೊಡ್ಡ ಜಾಗ ನೋಡಿ, ವೈಡ್ ರೋಡ್ ಇದೆ, ಇಲ್ಲಿ ಏನಾಗಲ್ಲ. ಅವನೇನೋ ವಾಪಸ್ ಬರ್ತಿಲ್ಲ. ಇವನು ವಾಪಸ್ ಬರ್ತಾವನೆ ಅಂದರೆ ಎಲ್ಲರೂ ವಾಪಸ್ ಬರಬೇಕು ಅನ್ನೋ ಸೀನ್ ಇದೆ ಇದ್ದಂಗಿದೆ. ನಾನು ಹೋಗ್ಬಿಟ್ಟು ನೋಡ್ಬೇಕು ಮತ್ತೆ ತಿರ್ಗಾ ಏನಾಗಿದೆ ಅಂತ. ಮುಂದೆ ಬನ್ನಿ ನೋಡೋಣ. ನೋಡಿ ಇದು ಪ್ರಾಬ್ಲಮ್. ಆ ಕಡೆನೂ ಗಾಡಿ ಇದೆ, ಈ ಕಡೆನೂ ಗಾಡಿಗಳಿದ್ದಾವೆ. ಸೊ ಎರಡೂ ಹೋಗೋಕ್ಕಾಗ್ತಿಲ್ಲ. ಜಾಮ್, ಕಂಜೆಷನ್ ಆಗ್ಬಿಡೈತೆ ಫುಲ್ಲು. ಅಯ್ಯಪ್ಪ, ಟ್ರಾಫಿಕ್ ಪೊಲೀಸ್ ಕೆಲಸ ಎಲ್ಲ ಮಾಡಿದ್ದಾಯ್ತು ಇವತ್ತು. ಮಳೆ ಬೇರೆ ತಿರ್ಗಾ ಸ್ಟಾರ್ಟ್ ಆಗ್ತಾ ಇದೆ ಲೈಟಾಗಿ. ಹಲೋ ಮಾಮ್ಲೇ ತಮ್ಮಡು.